ಅಂಕಲ್ ನೀವೆಲ್ಲ ಇದ್ದೀರಾ? ಅಪ್ಪ ಅಮ್ಮ ಎಲ್ಲಿ ಅಂಕಲ್? ಅವ್ರ ಕಾರ್ ಕೂಡ ಕಾಣ್ತಿಲ್ಲ. ನಾನು ಫೋನು ರಿಸೀವ್ ಮಾಡ್ತಿಲ್ಲ. ಒಂದೇ ಒಂದ್ಸಲ ನೀವು ಕಾಲ್ ಮಾಡಿ ಕೇಳಿ ಅಂಕಲ್ ಎಲ್ಲಿದ್ದಾರೆ ಅಂತ. ನನ್ನ ಮೇಲೆ ಕೋಪ ಬಂದಿರಬೇಕು, ಅದಕ್ಕೆ ಕಾಲ್ ರಿಸೀವ್ ಮಾಡ್ತಿಲ್ಲ. ಯಾಕಂಕಲ್ ನೀವು ಅಪ್ಪನ ತರ ಸುಮ್ಮನೆ ನಿಂತ್ಬಿಟ್ರಿ? ಏನಾದ್ರೂ ಮಾತಾಡಿ. ಕಟ್ಟಡಗಳೇ ತುಂಬಿರೋ ಈ ಊರಲ್ಲಿ ನನ್ನ ಕಡೆ ಸಂಬಂಧಿಕರು ಅಂತ ಹೇಳ್ಕೊಳ್ಳೋದಿಕ್ಕೆ ನೀವೊಬ್ರೇ ಇರೋದು. ಇವಾಗ ಏನಾಯ್ತು ಅಂತ ನೀವಾದ್ರೂ ಸತ್ಯ ಹೇಳಿ ಅಂಕಲ್. ವಂಶಿ, ನಿಮ್ಮಪ್ಪ ಸದ್ಯಕ್ಕೆ ಇದನ್ನೆಲ್ಲ ಹೇಳ್ಬಿಡಿ ಅಂತ ಹೇಳಿದ್ರು. ವಂಶಿ, ನೀನು ಅಳೋದು ನೋಡಿ ನನ್ನ ಮನಸ್ಸು ಯಾಕೋ ತಡೀತಾ ಇಲ್ಲ. ಅವರು ಮಗಳು ಅಳಿಯ ನೆಮ್ಮದಿಯಾಗಿದ್ದರೆ ಸಾಕು ಅಂತ ಹೇಳಿ ಊರಿಗೆ ಹೋಗ್ಬಿಟ್ರಮ್ಮ. ನಾವಿಲ್ಲೇ ಇದ್ದರೆ ಅಳಿಯ ಮತ್ತು ಮಗಳ ನಡುವೆ ಬಿರುಕು ಮೂಡ್ತದೆ ಅನ್ನೋದು ಅವ್ರ ಅಭಿಪ್ರಾಯನಮ್ಮ. ಸ್ವಲ್ಪ ಹೊತ್ತಿನ ಮುಂಚೆ ದೇವಕಿ ಅವರು ಹೊರಟ್ಬಿಟ್ರಮ್ಮ. ನೋಡಿದ್ಯಾ ಕೃಷ್ಣ, ನಿನ್ 1 ನಿಮಿಷದ ಕೋಪದಿಂದ ಏನೆಲ್ಲ ಆಯ್ತು ಅಂತ. ಸಮಾಧಾನ ಮಾಡ್ಕೋ ವಂಶಿ, ಇದ್ರಲ್ಲಿ ನಿನ್ ತಪ್ಪು ಏನೂ ಇಲ್ಲ. ಕಾರ್ ಹೋಗಿ ಮರಗ್ ಗುದ್ದಾಗ ಕಾರಿನ ತಪ್ಪ, ಮರದ ತಪ್ಪ ಅಥವಾ ಡ್ರೈವರ್ ತಪ್ಪ ಅಂತ ಮಾತಾಡಿ ಏನ್ ಪ್ರಯೋಜನ ಬಿಡು. ಎಲ್ಲ ಆಗೋಯ್ತಲ್ಲ. ಇದಕ್ಕೆಲ್ಲ ನಾನೇ ಕಾರಣ. ಅವ್ರ ಮನೆ ಬಿಟ್ಟು ಹೋಗ್ಬೇಕಾದ್ರೆ ನಾನಾದ್ರೂ ತಡಿಬೇಕಾಗಿತ್ತು. ಎಂತ ಪಾಪಿ ನಾನು. ನನ್ನ ಹೆತ್ತ ಅಪ್ಪ ಅಮ್ಮನ್ಗೆ ನೋವು ಕೊಟ್ಬಿಟ್ಟೆ.